ಡೇ 2 ನಾವೆಲ್ಲಿರೋದು ಇವತ್ತು ಫುಲ್ಲು ಟ್ಯಾನ್ ಅಂದ್ಬಿಡ್ತೀನಿ. ನಾನು ಬೇರೆ ಸ್ಲೀವ್ಲೆಸ್ ಹಾಕ್ಕೊಂಡಿದ್ದೀನಿ. ಟೈಟಾನಿಕ್ ಹೀರೋ ನನ್ನ ಚೆಲುವೆ. ಹಾಯ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಡೇ 2 ನಾವೆಲ್ಲಿರೋದು ಇವತ್ತು ಒಂದಷ್ಟು ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡಬೇಕು ಅಂದ್ಕೊಂಡಿದ್ದೀವಿ. ಒಂದು ಫೋಟೋ, ಚರ್ಚು, ಒಂದು ಸ್ಟ್ರೀಟು, ಆಮೇಲೆ ಬೀಚ್ ಅಂತ, ಆಮೇಲೆ ಇಲ್ಲಿ ಊಟ ಮಾಡ್ಕೊಂಡು ರೆಸ್ಟ್ ಮಾಡೋಣ ಅಂತ ಅನ್ಕೊಂಡಿದ್ದೀವಿ. ಈಗ ರೆಡಿ ಆಗಿದ್ದೀವಿ. ನಾನು ರೆಡಿ ಆಗಿದ್ದೀನಿ, ನನ್ನ ತಮ್ಮ ಕ್ಯಾಮ್ರಾಮ್ಯಾನ್ ಅವನು ರೆಡಿ ಆಗಿದ್ದಾನೆ, ನಮ್ಮ ಅಮ್ಮ ರೆಡಿ ಆಗ್ತಿದ್ದಾರೆ. ಸೊ ಇವಾಗ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಆಲ್ಮೋಸ್ಟ್ 9:30 ಆಗಿದೆ. ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೊಡ್ತೀವಿ. ಸೊ ಅದನ್ನು ತೋರಿಸ್ತೀವಿ. ನಾನು, ನನ್ನ ತಮ್ಮ, ನಮ್ಮಮ್ಮ, ನಮ್ಮಪ್ಪ 4 ಜನ ರೆಡಿಯಾಗಿ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಹೊರಟ್ವಿ. ಅಲ್ಲೇ ಎಲ್ಲದು ಸೌತ್ ಇಂಡಿಯನ್ ಸ್ವಲ್ಪ ತಿನ್ನೋಣ ಅಂದ್ಕೊಂಡು ಹೊರಟ್ವಿ. ಸೌತ್ ಇಂಡಿಯನ್ ಹೋಟೆಲ್ಸ್ ಅಷ್ಟಿಲ್ಲ, ಇದ್ರೂ ಸೌತ್ ಇಂಡಿಯನ್ ಊಟ ಥರ ಸಿಗಲ್ಲ ಅಲ್ಲಿ. ಈ ದೋಸೆ ಎಲ್ಲ ಹುಳಿ ಬರೋದು, ಇಡ್ಲಿ ಎಲ್ಲ ಹುಳಿ ಥರ ಇರೋದಿತ್ತು. ಸೊ ಅದಕ್ಕೆ ನಾನು ಆಲೂ ಪರೋಟ ತೊಗೊಂಡೆ, ನನ್ನ ತಮ್ಮನೂ ಆಲೂ ಪರೋಟ ತೊಗೊಂಡಿದ್ದ. ನಮ್ಮಪ್ಪ ಟ್ರೈ ಮಾಡೋಣ ಅಂತ ಇಡ್ಲಿ ತೊಗೊಂಡಿದ್ರು, ಸ್ವಲ್ಪ ಹುಳಿ ಹುಳಿ ಇತ್ತಂತೆ. ಆಲೂ ಪರೋಟ ಅಂತೂ ತುಂಬಾ ಚೆನ್ನಾಗಿತ್ತು. ಸೌತ್ ಇಂಡಿಯನ್ ಊಟ ಏನಿದ್ರು ನಾವು ಬೆಂಗಳೂರಲ್ಲೇ ನನಗೆ ಇಷ್ಟ ಆಗೋದು. ಬೇರೆ ಕಡೆ ಹೋದರೆ ಆ ಟೇಸ್ಟು ಇರೋಲ್ಲ, ಆ ಕ್ವಾಂಟಿಟಿನೂ ಇರೋಲ್ಲ, ಪ್ರೈಸ್ ಕೂಡ ತುಂಬಾ ಜಾಸ್ತಿ ಇರುತ್ತೆ. ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನಾವು ಸೀದಾ ಹೋಗಿದ್ದೆ ಅಗೋಡಾ ಫೋರ್ಟ್. ಗೋವಾಲಿ ಇದು ಒಂದು ಫೇಮಸ್ ಫೋರ್ಟ್ ಆ್ಯಂಡ್ ಇದು ಸೀಗೆ ಅಟ್ಯಾಚ್ ಆಗಿರೋ ಥರ. ಆ ಕಡೆ ನೀರಿರುತ್ತೆ, ಈ ಕಡೆ ಫೋರ್ಟ್ ಇದೆ. ಇಲ್ಲಿ ಫೋರ್ಟಿಗೆ ಬಂದಿದ್ದೀವಿ ಇವಾಗ. ಸಿಕ್ಕಾಪಟ್ಟೆ ಬಿಸಿಲಿದೆ, ಫುಲ್ಲು ಟ್ಯಾನ್ ಆಗಿಬಿಡ್ತೀನಿ. ನಾನು ಬೇರೆ ಸ್ಲೀವ್ಲೆಸ್ ಹಾಕ್ಕೊಂಡಿದ್ದೀನಿ. ಫುಲ್ ಟ್ಯಾನ್ ಆಗಿಬಿಟ್ಟು ಇವತ್ತು ಹೋಗೋದು. ಇಲ್ಲಿ ಟಿಕೆಟ್ ತೊಗೊಳಕ್ಕೆ ಹೋದ್ವಿ. ಜಸ್ಟ್ 20 ರುಪೀಸ್ ಎಷ್ಟೋ ಬೀಳುತ್ತೆ ಅಷ್ಟೇ ಒಬ್ಬರಿಗೆ ಟಿಕೆಟು. ಇಲ್ಲಿ ಟಿಕೆಟ್ ತೊಗೊಂಡು ಒಳಗಡೆ ಎಂಟರ್ ಆಗಬೇಕು. ಈ ಬಿಸಿಲಲ್ಲಿ ಏನು ಫೋರ್ಟ್ ನೋಡೋಕೆ ಹೋಗ್ತೀರಾ, ಫುಲ್ ಶಕೆ ಆಗ್ತಾಯಿತ್ತು. ನಾನು ಈ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರೋದು ಮೇ ಅಲ್ಲಿ, ಬಟ್ ನಾವು ಹೋಗಿದ್ದು ಮಾರ್ಚ್ ಟೈಮಲ್ಲಿ. ನಾನು ಫಸ್ಟ್ ಪಾರ್ಟ್ ಆವಾಗ ಹಾಕಿದ್ದೀನಿ, ಸೆಕೆಂಡ್ ಪಾರ್ಟ್ ಸ್ವಲ್ಪ ಲೇಟ್ ಆಯಿತು ಹಾಕೋದು. ಫುಲ್ ಹೆಂಗ್ ಶಕೆ ತೋರ್ಸು ನಿಂದು. ಫುಲ್ ಇಲ್ಲೆಲ್ಲ ಸೋರ್ಸ್ಕೊಂಡು ಇಲ್ಲಿ ತೊಟ್ಟಿಕ್ತಾ ಇದೆ. ಇದೇ ಫೋರ್ಟು ಮಾನ್ಸೂನ್ ಇಲ್ಲಾಂದರೆ ರೈನಿ ಸೀಸನಲ್ಲಿ ಫುಲ್ ಗ್ರೀನ್ ಆಗಿರುತ್ತೆ. ಈ ಸಮ್ಮರ್ ಸೀಸನಲ್ಲಿ ಫುಲ್ ಡ್ರೈ ಆಗಿಬಿಟ್ಟಿದೆ. ಒಂದು ರಿಫ್ರೆಶಿಂಗ್ ಡ್ರಿಂಕ್ ಏನಾದರೂ ಬೇಕು ಅಂದ್ಬಿಟ್ಟು ಕೋಕಮ್ ಜ್ಯೂಸ್ ತೊಗೊಂಡ್ವಿ. ಕೋಕಮ್ ಜ್ಯೂಸ್ ಆ್ಯಕ್ಚುಲಿ ಇಲ್ಲಿ ಫೇಮಸ್ ಆ್ಯಂಡ್ ತುಂಬಾ ಚೆನ್ನಾಗಿರುತ್ತೆ. ಈ ಬಿಸಿಲಲ್ಲಿ ಏನು ಕುಡಿಯೋಕ್ಕೂ ಆಗ್ತಾಯಿಲ್ಲ, ಏನು ತಿನ್ನೋಕ್ಕೂ ಆಗ್ತಾಯಿಲ್ಲ, ಜ್ಯೂಸ್ ಒಂದೇ. ನಾನು ನನ್ನ ತಮ್ಮ ಒಂದಷ್ಟು ಪ್ಲೇಸಸ್ನ ಲಿಸ್ಟ್ ಮಾಡ್ಕೊಂಡಿದ್ವಿ. ಫಸ್ಟ್ ಡೇ, ಸೆಕೆಂಡ್ ಡೇ, ಥರ್ಡ್ ಡೇಗೆ ಏನೇನು ನೋಡಬೇಕು ಅಂತ. ಫಸ್ಟ್ ಡೇನೇ ಹೋಗಿದ್ದು ಜಸ್ಟ್ ಕ್ರೂಸ್ಗೆ ಅಷ್ಟೇ. ಆ್ಯಂಡ್ ಸೆಕೆಂಡ್ ಡೇ ಒಂದಷ್ಟು ಪ್ಲೇಸಸ್ನ ಲಿಸ್ಟ್ ಮಾಡ್ಕೊಂಡಿದ್ವಿ. ಇಲ್ಲಿ ಮೆಜಾರಿಟಿ ಇರೋದು ಚರ್ಚಸ್ಸೇ. ಸೊ ಫೋರ್ಟ್ ನೋಡಾದ್ಮೇಲೆ ನೆಕ್ಸ್ಟ್ ಹೋಗಿದ್ದು ಚರ್ಚ್ಗೆ. ಇಲ್ಲಿ ಚರ್ಚ್ ಬಂದಿದ್ದೀವಿ. ಇದು ಸ್ವಲ್ಪ ಫೇಮಸ್ ಚರ್ಚ್, ಎಷ್ಟೊಂದು ಫಿಲಮ್ಸಲ್ಲೆಲ್ಲ ಬಂದಿದೆ ಈ ಚರ್ಚು. ಇಲ್ಲಿ ಫೋಟೋ ತಗೊಳ್ಳೋಣ ಅಂತಂದರೆ ಪೆಂಡಲ್ ಹಾಕ್ಬಿಡೋರೆ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಸೊ ಚರ್ಚೆ ಕಾಣಿಸಲ್ಲ, ಏನು ಫೋಟೋ ತಗೊಳ್ಳೋದು ಇಲ್ಲಿ. ಈ ಗೋವಾಲಿ ಈ ಥರ ಮನೆಗಳು ಡಿಫ್ರೆಂಟ್ ಶೇಡ್ಸ್, ಎಲ್ಲೋ, ರೆಡ್, ಬ್ಲೂ ಅಲ್ಲೆಲ್ಲ ಇರುತ್ತಲ್ಲ, ಅದು ನೋಡೋಕ್ಕೆ ಒಂಥರ ಚೆನ್ನಾಗಿರುತ್ತೆ. ಈ ಚರ್ಚ್ ಹೆಸರು ಆರ್ ಲೇಡಿ ಆಫ್ ದಿ ಇಮ್ಯಾಕ್ಯುಲೇಟ್ ಕನ್ಸೆಪ್ಷನ್ ಚರ್ಚ್. ಇಷ್ಟುದ್ದ ಯಾರಾದರೂ ಹೆಸರಿಡ್ತಾರಾ?
ಈ ಚರ್ಚ್ ಹತ್ರ ಏನು ಫೋಟೋ ತೆಗೆಸ್ಕೊಳ್ಳಿಲ್ಲ, ಅದು ಚೆನ್ನಾಗಿ ಬರಲ್ಲ ಅಂತ ಗೊತ್ತಾಯಿತು. ಸೊ ಅದಕ್ಕೆ ನೆಕ್ಸ್ಟ್ ಜಾಗಕ್ಕೆ ಹೋದ್ವಿ, ಅದು ಚರ್ಚೇ. ಇದೇನಿಲ್ಲ ಬಿಡು, ಇದು ಮ್ಯೂಸಿಯಂ ಇಲ್ಲ, ಎರಡೂ ಡೆಡ್ ಬಾಡಿ ಇರೋದು ಇಲ್ಲಿ. ಇವಾಗೊಂದು ಹೋಗಿದ್ವಲ್ಲ ಚರ್ಚ್ಗೆ, ಸೊ ಅದು ಎಲ್ಲ ಏನು ಅಲ್ಲಿ ಫೋಟೋ ತೆಗಿಯೋಕ್ಕಿಂತ ತೊಗೊಳಕ್ಕಾಗಲಿಲ್ಲ. ಇಲ್ಲಿ ಓಲ್ಡ್ ಗೋವಾದಲ್ಲಿ ಇನ್ನೂ 2 ಚರ್ಚ್ ನೋಡೋಕ್ಕೆ ಬಂದಿದ್ದೀವಿ. ಆ್ಯಂಡ್ ಇದು ಫುಲ್ ಶಾಪಿಂಗ್ ಸ್ಟ್ರೀಟ್. ಆ್ಯಂಡ್ ಅಲ್ಲೊಂದಿದೆ ಚರ್ಚ್, ಆ್ಯಂಡ್ ಆ ಕಡೆ ಒಂದಿದೆ. ಸೊ ಯಾವ ಚರ್ಚದು ನಾನು ಹೆಸರು ಹೇಳ್ತಾ ಇಲ್ಲ, ನನಗೆ ಕ್ಲೀನಾಗಿ ಹೇಳಕ್ಕೆ ಬರೋಲ್ಲ. ಅದ್ರದ್ದು ಹೆಸರು ನಾನು ಇಲ್ಲಿ ಹಾಕ್ತೀನಿ ಕೆಳಗಡೆ, ಆಮೇಲೆ ನಾನೇನೋ ಹೇಳಿ ಅದೇನೋ ಇದ್ದು ಸ್ವಲ್ಪ ಬೇರೆ ಬೇರೆ ಥರ ಇದೆ ಇಲ್ಲಿ ಹೆಸರುಗಳು. ಸೊ ನಾನು ಯಾವುದು ಪ್ರೊನೌನ್ಸ್ ಮಾಡೋಕ್ಕೆ ಬರೋಲ್ಲ. ಇಲ್ಲೊಂದು ಚರ್ಚ್ ಇದೆ, ಇಲ್ಲೊಂದು ಚರ್ಚ್ ಇದೆ. ಇಲ್ಲಿದೆಯಲ್ಲ, ಇಲ್ಲಿರೋ ಚರ್ಚಲ್ಲೇ 400 ಇಯರ್ಸ್ ಹಳೆ ಬಾಡಿ ಇಟ್ಟಿದ್ದಾರೆ. ಅದಿನ ಡಿಕಂಪೋಸ್ ಆಗಿಲ್ಲ ಅಂತ ಹೇಳ್ತಾರೆ. ನೋಡೋಣ, ಒಳಗಡೆ ಕ್ಯಾಮ್ರಾ ಅಲೋ ಇಲ್ಲ ಅಂತ ನಾನೊಂದು ವಿಡಿಯೋದಲ್ಲಿ ನೋಡಿದ್ದೆ. ಈ ಚರ್ಚಲ್ಲೇ ಅದಿರೋದು, ಅದನ್ನು ನೋಡೋಕ್ಕೆ ಇವಾಗ ಹೋಗ್ತಾರೆ. ವಿಡಿಯೋದಲ್ಲಿ ಎಷ್ಟು ಕಾಣಿಸ್ತಾ ಇದೆಯಲ್ಲ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ದೊಡ್ಡ ಚರ್ಚ್ ಇದು. ಆ್ಯಂಡ್ ಇಲ್ಲಿ ಎಷ್ಟು ಡ್ರೆಸ್ಸು ಜುಡಿಯೋಲಿ ಇರೋದೇ ಹಾಕೊಂಡು ಬಂದಿದ್ದಾರೆ. ನಾನು ಜುಡಿಯೋಲ್ಲೇ ತೊಗೊಳೋಣ ಅಂದ್ಕೊಂಡೆ, ಬಟ್ ಇಲ್ಲಿ ನೋಡೋದ್ಮೇಲೆ ಇಲ್ಲ, ಬೇಡ ಅಂತ ಅನಿಸ್ತಾ ಇದೆ. ಅಲ್ಲಿ ಈಗ ರೀಸೆಂಟಾಗಿ ಜುಡಿಯೋಲಿ ಹಾಕಿರೋದು ಎಲ್ಲ ಬಟ್ಟೆ ಇಲ್ಲೇ ಇದೆ. ಇದು ಜುಡಿಯೋದೆ. ಚರ್ಚ್ ಒಳಗಡೆ ವೀಡಿಯೋ ಮಾಡೋಂಗಿರಲಿಲ್ಲ, ಹಂಗೂ ನನ್ನ ತಮ್ಮ ಗೊತ್ತಿಲ್ದಲೇ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡ. ಆ್ಯಂಡ್ ಈ ಬಾಕ್ಸಲ್ಲಿ ಇರೋದೇ ಡೆಡ್ ಬಾಡಿ 400 ಇಯರ್ಸ್ ಹಳೇದು. ಅದೊಂದೇ ಚರ್ಚ್ ಹೋಗಿದ್ದೆ. ಇನ್ನೊಂದು ಚರ್ಚ್ ಇಲ್ಲಿ ವೈಟ್ ಕಲರ್ ಇತ್ತಲ್ಲ, ಹೋಗಲಿ, ತುಂಬ ಶೆಕೆ. ಅವೆರಡು ಚರ್ಚಲ್ಲಿ ಹೋಗಿದ್ದು ಒಂದೇ ಚರ್ಚ್ಗೆ. ಆ್ಯಂಡ್ ನಾವು ಹೋಗಿ ಚರ್ಚಲ್ಲಿ ಸ್ಲೀವ್ಲೆಸ್ ಹಾಕೊಂಡು ಬಂದರೆ ಅಲೋವಿಲ್ಲ. ಸೊ ಅಪ್ಪ ಅಮ್ಮ ಧನುಷ್ ಒಳಗಡೆ ಹೋಗಿದ್ದರು. ನಾನು ಅಲ್ಲಿ ಯಾರಾದ್ರೂ ರಿಕ್ವೆಸ್ಟ್ ಮಾಡಿಕೊಂಡು ದುಪ್ಪಟ್ಟ ತೊಗೊಂಡು ಹೊಚ್ಕೊಂಡು ಹೋಗಿದ್ದೆ. ಆ್ಯಂಡ್ ಅಲ್ಲಿಂದ ಸೀದಾ ಬಂದಿದ್ದೆ ಊಟಕ್ಕೆ. ಆ್ಯಂಡ್ ನೀವೇನಾದರೂ ಗೋವಾ, ಉಡುಪಿ ಸೈಡ್ ಆ ಕಡೆ ಎಲ್ಲಾದರೂ ಹೋದರೆ ಫಿಶ್ ಊಟನೇ ತೊಗೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಫಿಶ್ ಎಲ್ಲ ಸಖತ್ತಾಗಿರುತ್ತೆ. ಈ ರೂಮ್ ಒಳಗಡೆ ಹೋದರೆ ಫುಲ್ ತಣ್ಣಗೆ AC ಇದೆ. ಹಿಂಗೆ ಆಚೆ ಬಂದರೆ ಎಷ್ಟು ಬಿಸಿ ಗಾಳಿ ಹೊಡಿತಾ ಇದೆ ಗೊತ್ತಾ ಮಖಕ್ಕೇನೆ. ಯಪ್ಪ, ಸಿಕ್ಕಾಬಡೆ ಬಿಸಿಲು ಗೋವಾ ಮಾತ್ರ ಇವಾಗ. ಸೊ ಊಟ ಆಗಿದ್ದೆ ಅಷ್ಟೇ, ಅದಾದಮೇಲೆ ನಾನೇನು ವ್ಲಾಗ್ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ಸಿಕ್ಕಾಬಡೆ ಸುಸ್ತಾಗ್ಬಿಟ್ಟಿತ್ತು, ಫುಲ್ ಸ್ವೆಟ್ಟಿಗೆ ಫುಲ್ ಕಾರಲ್ಲಿ ಮಲ್ಕೊಂಡು ಫುಲ್ ತೂಗಿಸ್ಕೊಂಡು ಬಂದಿದ್ದಾಯಿತು. ಇಲ್ಲಿಗೆ ಬಂದಿದ್ದೀವಿ, ಇವಾಗ ಬೀಚ್ಗೆ ಹೋಗೋಣ ಅಂದ್ಕೊಂಡು ರೆಡಿಯಾಗಿದ್ದೀವಿ. ಇದು ಔಟ್ಫಿಟ್ ಇವಾಗ ನಾನು ಹಿಂಗೆ ಹಾಕ್ಕೊಂಡಿದ್ದೀನಿ, ಅಲ್ಲಿ ಹೋಗಿ ಸ್ವಲ್ಪ ಚೇಂಜ್ ಮಾಡೋಣ ಅಂತ ಶಾರ್ಟ್ಸ್ ಹಾಕ್ಕೊಂಡಿದ್ದೀನಿ. ಸೊ ಇವಾಗ ಇಲ್ಲೇ ಬೀಚ್ 500 ಮೀಟರ್ಸ್ ದೂರ ಅಷ್ಟೇ. ಸೊ ವಾಕಬಲ್ ಡಿಸ್ಟೆನ್ಸ್ ಇದೆ, ನಡ್ಕೊಂಡು ಹೋಗೋಣ ಅಂತ ನಾನು ರೆಡಿಯಾಗಿದ್ದೀನಿ. ಇನ್ನು ರೆಡಿಯಾಗಿ ಬರ್ತಾ ಇದ್ದಾರೆ. ಬೀಚಿಗೆ ಹೋಗ್ತಾ ಇದ್ದೀವಿ ನಡ್ಕೊಂಡು. ಲೆಟ್ಸ್ ಗೋ. ನಮ್ಮ ಹೋಟೆಲ್ ಪಕ್ಕ ಇನ್ನೊಂದು ಹೋಟೆಲ್ ಇತ್ತು, ಅಲ್ಲಿಗೆ ಒಂದಷ್ಟು ಗ್ರೂಪ್ ಆಫ್ ಮೆಂಬರ್ಸ್ ಬಂದಿದ್ದಾರೆ. ಎಲ್ಲರೂ ಒಂದೇ ಥರ ಶರ್ಟ್ ಹಾಕೊಂಡು ಬಂದಿದ್ದಾರೆ ನೋಡಿ. ಎಲ್ಲ ಬೀಚ್ಗೆ ನಾವೆಲ್ಲರೂ ನಡ್ಕೊಂಡೇ ಹೋಗ್ತಾ ಇದ್ದೀವಿ ಇವಾಗ. ಮೇ ಬಿ ಇವರು ನಡ್ಕೊಂಡೇ ಹೋಗ್ತಾ ಇದ್ದಾರೆ ಅನಿಸುತ್ತೆ ಬೀಚ್ಗೆ, ನಾವು ನಡ್ಕೊಂಡೇ ಹೋಗ್ತಾ ಇದ್ದೀವಿ. ಏನು ರೀಲ್ ಮಾಡಬೇಕು ಅಂದ್ಕೊಂಡಿದ್ಯಾ? ಏನು ಹೋಗ್ತಿರೋ ಬೀಚ್ ಹೆಸರೇನು? ಕಲ್ಲಂಗುಟ್ಟ ಬೀಚ್ ಸಮಥಿಂಗ್. ಫುಲ್ಲು ಇಲ್ಲೆಲ್ಲ ಫುಲ್ಲು ಶಾಪಿಂಗ್ ಸ್ಟ್ರೀಟ್ ಇದೆ. ಇದು ಕೂಡ ಓವರ್ ಕ್ರೌಡೆಡ್. ಒಂದು ರೀಲ್ ಮಾಡ್ಕೊಳ್ಳೋಣ, ಆಮೇಲೆ ನೋಡೋಣ ಎಷ್ಟು ಜನ ಹಿಂಗೆ ಅಂತ. ನೀರಲ್ಲಿ ಆಡೋಣ. 6 o'clock ಅಷ್ಟರಲ್ಲಿ ಐ ಥಿಂಕ್ ದಿಲ್ ಕ್ಲೋಸ್, ಐ ಡೋಂಟ್ ನೋ. ನೋಡೋಣ, ಅಷ್ಟರಲ್ಲಿ ರೀಲು ಮಾಡಿಕೊಂಡು ಆಟನೂ ಆಡಿರಬೇಕು. ಲೆಟ್ಸ್ ಸಿ.
ಅಲ್ಲಿದೆ ಬೀಚ್, ಇಲ್ಲಿ ನಡ್ಕೊಂಡು ಹೋಗ್ತಾ ಇದೀವಿ. ಸಿಕ್ಕಾಪಟ್ಟೆ ಜನ ಇದ್ದರು. ಆ ಜನದಲ್ಲಿ ನನಗೆ ಆಟ ಆಡ್ಬೇಕಂತನೂ ಏನು ಅಷ್ಟು ಅನಿಸ್ಲಿಲ್ಲ. ಆ್ಯಂಡ್ ಗೋವಾ ಬೀಚ್ ಸ್ವಲ್ಪ ಸಾಲ್ಟ್ ಜಾಸ್ತಿ ಇರುತ್ತೆ ಅಂತ ಹೇಳಿದರು. ನಮ್ಮ ಬೀಚ್ ಉಡುಪಿ ಮಂಗಳೂರಲ್ಲಿರೋ ಬೀಚ್ಗಿಂತ ಸ್ವಲ್ಪ ಸಾಲ್ಟಿ ಜಾಸ್ತಿ ಇರುತ್ತೆ ಅಂತ ಕೇಳಿದ್ದೆ. ನಾನು ಸ್ವಲ್ಪ ಇಳಿದೆ ನೀರಲ್ಲಿ, ಬಟ್ ನಂಗೆ ಫುಲ್ ಇಚ್ಚಿಂಗ್ ಸ್ಟಾರ್ಟ್ ಆಗೋಯ್ತು. ಅದಕ್ಕೆ ನಾನೇನಷ್ಟು ಆಡಲಿಲ್ಲ. ಧನುಷು, ಅಪ್ಪ, ಅಮ್ಮ 3 ಜನನೂ ಚೆನ್ನಾಗಿ ಆಡಿದ್ರು ನೀರಲ್ಲಿ. ನೀರೆಲ್ಲ ಆಡ್ಕೊಂಡು ಹೊರಟ್ವಿ ಒಂದು 6:30 ಹಂಗೆ ರೂಮ್ ಕಡೆ. ಅವ್ರು ಬೀಚಲ್ಲಿ ಆಡಿದ್ರಲ್ಲ, ಅದಕ್ಕೆ ಸ್ವಿಮ್ಮಿಂಗ್ ಪೂಲಲ್ಲಿ ಇನ್ನೊಂದ್ಸಲಿ ಆಡಿಕೊಂಡು ಆಮೇಲೆ ರೂಮ್ಗೆ ಹೋಗೋಣ ಅಂತಂದರು. ಸೊ ನಾನು ಹೆಂಗೂ ನೀರಲ್ಲಿ ಆಡಿರಲಿಲ್ಲ ಅಂತ ನಾನು ಇಲ್ಲೇ ಸ್ವಿಮ್ಮಿಂಗ್ ಪೂಲಲ್ಲಿ ಆಟ ಆಡಿದೆ. ನೀರಲ್ಲಿ ಆಡಿಕೊಂಡು ರೂಮ್ಗೆ ಹೋಗೋಷ್ಟರಲ್ಲಿ ಒಂದು 8 o'clock ಆಗಿತ್ತು. ಸೊ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಊಟಕ್ಕೆ ಹೋಗೋಣ ಅಂತ ರೆಡಿ ಆಗ್ತಾಯಿದ್ವಿ. ಅಲ್ಲೊಂದಷ್ಟು ಮುದ್ದೆ ಸಿಗೋದು, ಬಿರಿಯಾನಿ ಸಿಗೋದು ಎಲ್ಲ ಪ್ಲೇಸಸ್ ಇತ್ತು, ಎಲ್ಲ ನೋಡಿ ಇಟ್ಕೊಂಡಿದ್ದೆ ನಾನು. ಹಾಯ್, ಅಷ್ಟೇ ಬೀಚ್ಗೆ ಹೋದ್ವಿ. ಒಂದು ಸ್ವಲ್ಪ ನಾನು ಆಡಿದೆ, ಅಷ್ಟು ಆಡಲಿಲ್ಲ ನಾನು. ಇಲ್ಲಿ ಬಂದು ಸ್ವಿಮ್ಮಿಂಗ್ ಪೂಲಲ್ಲಿ ಆಡಿದ್ವಿ ಅಷ್ಟೇ. ಫುಲ್ ಸುಸ್ತಾಗ್ಬಿಡೆ, ಮೈಕೈ ಎಲ್ಲ ನೋಡ್ತಾಯಿದೆ. ಇವಾಗ ಊಟಕ್ಕೆ ಅಂತ ಇಲ್ಲೇ ಮಲ್ಲಿಕಾ ಬಿರಿಯಾನಿ ಅಂತ ಇದೆ, ನಮಗೆ ಮುದ್ದೆ ಊಟ ಬೇಕು, ಅಲ್ಲಿ ಊಟ ಮಾಡೋಕ್ಕೆ ಹೋಗ್ತಾಯಿದ್ದೀವಿ. ಫುಲ್ ಸುಸ್ತಾಗ್ಬಿಟ್ಟಿದ್ದೀನಿ. ನೀವು ನಂದು ಸ್ಟಾರ್ಟಿಂಗ್ ವ್ಲಾಗ್ ಸ್ಟಾರ್ಟ್ ಮಾಡ್ದಾಗ ನಾನು ಹೆಂಗಿದ್ದೆ ಅಂತ ನೋಡಿ. ಇವಾಗ ನೋಡಿ ಎಷ್ಟು ಟ್ಯಾನ್ ಆಗ್ತಿದ್ದೀನಿ. ಇವಾಗೂ ಅವಾಗೂ ಡಿಫ್ರೆನ್ಸ್ ನೋಡಿ. ಫುಲ್ ಸುಸ್ತಾಗ್ಬಿಟ್ಟಿದೆ. ಊಟ ಮಾಡ್ಕೊಂಡು ಬಂದು ಮಲಗೋದಷ್ಟೇ. ಇನ್ನು ನೆಕ್ಸ್ಟ್ ಬ್ಲಾಗ್ ಮಾಡೋಕ್ಕಾಗುತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ. ಆದರೆ ಇದೇ ಎಂಡ್ ಮಾಡ್ತೀನಿ. ಇಲ್ಲಾಂದರೆ ನಾಳೆ ಮನೆಗೆ ಹೊರಡುವಾಗ ಅಲ್ಲೊಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಮಾಡ್ಕೊಂಡು ಹಾಕ್ತೀನಿ ಅಷ್ಟೇ. ಸೊ ಅಲ್ಲಿ ಊಟದ್ದೊಂದು ಸ್ವಲ್ಪ ವ್ಲಾಗ್ ಹಾಕ್ತೀನಿ ಅಷ್ಟೇ. ಮಲ್ಲಿಕಾ ಬಿರಿಯಾನಿಗೆ ಹೋಗೋಣ ಅಂದ್ಕೊಂಡು ಹೋದ್ವಿ, ಬಟ್ ಸ್ವಲ್ಪ ಜಾಸ್ತಿನೇ ದೂರ ಇತ್ತು ನಮ್ಮ ಹೋಟೆಲಿಂದ. ಸೊ ಅದಕ್ಕೆ ಅಲ್ಲಿ ಹೋಗಲಿಲ್ಲ. ಅಲ್ಲಿ ಹೋಗ್ದಲ್ಲೇ ಇನ್ನೇ ಇಲ್ಲಿ ಸ್ಟ್ರೀಟಲ್ಲೇ ಎಷ್ಟೊಂದು ಹೋಟೆಲ್ ಇತ್ತಲ್ವ, ಇಲ್ಲೇ ನೋಡೋಣ ಯಾವುದಾದ್ರು ಅಂತ ಹುಡುಕ್ತಾ ಇದ್ವಿ. ಅಲ್ಲೇ ಒಂದು ಮೈಸೂರು ಬಿರಿಯಾನಿ ಅಂತ ಒಂದು ಹೋಟೆಲ್ ಇತ್ತು. ಮೈಸೂರು ಬಿರಿಯಾನಿ ಅಲ್ಲ, ಮೈಸೂರು ಪ್ಯಾಲೇಸ್ ಅಂತ ಹೋಟೆಲ್ ಇತ್ತು. ಅಪ್ಪನಿಗೆ ಮುದ್ದೆ ತಿನ್ನಬೇಕು ಅಂತ ಅನಿಸ್ತಾ ಇತ್ತು ಅಂತ ಅಲ್ಲಿ ಹುಡ್ಕೊಂಡು ಹೋದ್ವಿ. ಚೆನ್ನಾಗಿ ಊಟ ಸಿಕ್ತು. ಅಪ್ಪ ಅಮ್ಮ ಇಬ್ಬರು ಮುದ್ದೆ ತೊಗೊಂಡ್ರು, ನಾವು ಬಿರಿಯಾನಿ ತೊಗೊಂಡ್ವಿ. ಅಲ್ಲೊಂದು ಸ್ವಲ್ಪ ಊಟ ಮಾಡ್ಕೊಂಡ್ವಿ. ಅಲ್ಲಿ ತಿಂದ್ಬಿಟ್ಟಿನ ಸ್ವಲ್ಪ ಆಚೆ ಏನಾದರೂ ತಿನ್ನೋಣ ಅಂತ ನನ್ನ ತಮ್ಮ ಆಚೆ ತಿನ್ನಕ್ಕೆ ಹೋಗೋಣ ಅಂತಂದ. ಸೊ ಅಲ್ಲಿಂದ ಶವರ್ಮ ತಿನ್ನಕ್ಕೆ ಹೋಗಿದ್ವಿ. ಅಲ್ಲಿ ಮುದ್ದೆ ತಿನ್ನು ಅಂದರೆ ಇಲ್ಲಿ ಬಂದ್ಬಿಟ್ಟು ಶವರ್ಮ ತಿಂತಾ ಇದೆಯಾ? ಏನು ಆಯ್ತು. ಅಪ್ಪ ಅಮ್ಮ ಇನ್ನು ಅಲ್ಲೇ ಊಟ ಮಾಡ್ತಾಯಿದ್ರು. ನಾವು ಶವರ್ಮ ತಿನ್ಕೊಂಡು ಬರ್ತೀವಿ ಅಂತ ಆಚೆ ಬಂದುಬಿಟ್ಟು ಇಲ್ಲಿ ಶಾಪಿಂಗ್ ಮಾಡೋಣ ಅಂತ ಬಂದ್ವಿ. ಬಟ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಮತ್ತು ಏನು ಅಂಥ ಯೂನಿಕ್ ಐಟಮ್ಸ್ ಏನಿರಲಿಲ್ಲ. ನಾರ್ಮಲ್ ನಮ್ಗೆ ಎಲ್ಲಿ ಸಿಗುತ್ತೋ ಅದೇ ಥರ ಇತ್ತು. ಅದಕ್ಕೆ ಏನು ಅಂಥ ಶಾಪಿಂಗ್ ಏನು ಮಾಡೇ ಇಲ್ಲ ಬಿಡಿ. ಆ್ಯಕ್ಚುಲಿ ಸುಮ್ಮನೆ ಗೋವಾ ಸ್ಟ್ರೀಟ್ ಎಲ್ಲ ಸ್ವಲ್ಪ ಹಂಗೆ ನೋಡಿಕೊಂಡು ಎಲ್ಲ ಶಾಪ್ಸ್ಗೆ ಹೋಗಿ ಏನೇನು ಸಿಗುತ್ತೆ ಅಂತೆಲ್ಲ ನೋಡ್ಕೊಂಡು ಓಡಾಡ್ತಾ ಇದ್ವಿ ಅಷ್ಟೇ. ಅದ್ರಿಗೆಲ್ಲ ಹಾಕೊಳ್ಳೋದು ಈ ಥರ ಎಲ್ಲ ಹಾಕೊಳ್ಳಿ ನಾನು ಇವಾಗ ಅದನ್ನ. ಆ ಥರ ಒಂದು ಆಲ್ರೆಡಿ ಇದೆ ನನ್ನ ಹತ್ರ. ಇವತ್ತು ಹಾಕೊಬೇಕಾಗಿತ್ತು. ಹೌದು, ನಾನು ಧನುಷ್ ಇಬ್ಬರು ಸುಮ್ಮನೆ ಸುತ್ತಾಡ್ತಾ ಇದ್ದೀವಿ ಇಲ್ಲೇ. ನಾನು ಶವರ್ಮ ತಿಂದ್ವಿ. ಇವಾಗ ಸುಮ್ಮನೆ ಹಂಗೆ ಅಲ್ಲಿ ಹೋಗ್ದಲ್ಲೇ ರೂಮ್ಗೆ ಓಡಾಡ್ತಾ ಇದ್ದೀವಿ. ಫುಲ್ ಇದು ಗೋವಾ ಸ್ಟ್ರೀಟ್, ಫುಲ್ ಜನ 10 ಗಂಟೆ ಆಗ್ತಾಯಿದೆ. ಫುಲ್ ಇನ್ನೂ ಈಗ 6 ಗಂಟೆನೋ 7 ಗಂಟೆನೋ ಥರ ಜನ ಇನ್ನೂ ಓಡಾಡ್ತಾನೆ ಇದ್ದಾರೆ, ಊಟ ಮಾಡ್ತಾನೆ ಇದ್ದಾರೆ. ಇನ್ನು ಯಾವ ಅಂಗಡಿನೂ ಬಾಗ್ಲಾಕ ಇದ್ದೇ ಇಲ್ಲ. ಸೊ ಸೆಕೆಂಡ್ ಡೇ ಇಲ್ಲಿಗೆ ಎಂಡ್ ಮಾಡ್ತೀನಿ. ಆ್ಯಂಡ್ ಥರ್ಡ್ ಡೇ ಇನ್ನೊಂದಷ್ಟು ಪ್ಲೇಸಸ್ಗೆ ಹೋಗಿದ್ವಿ. ಅದರದ್ದು ನೆಕ್ಸ್ಟ್ ವ್ಲಾಗ್ ನೆಕ್ಸ್ಟ್ ಎಪಿಸೋಡಲ್ಲಿ ಬರುತ್ತೆ. ಆ್ಯಂಡ್ ಈ ವಿಡಿಯೋ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ಎಪಿಸೋಡಲ್ಲಿ ಸಿಗೋಣ. ಅಂಟಿಲ್ ದೆನ್ ಸ್ಟೇ ಟ್ಯೂನ್ಡ್ ಆ್ಯಂಡ್ ಬಾಯ್.